ತಾವೆಲ್ಲ ಒಂದು ಮಹತ್ವಪೂರ್ಣವಾದಂತಹ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಗಳಾಗಿವೆ. ಮೊನ್ನೆ 27ನೇ ತಾರೀಕು ನವೆಂಬರ್ಗೆ 59 ವರ್ಷಗಳ ಹಿಂದೆ ರಾಷ್ಟ್ರಕವಿ ವಿಶ್ವಮಾನವ ಸಂದೇಶದ ಕುವೆಂಪು ಅವರು ತಮ್ಮ ಮಗನ ಮದುವೆಯನ್ನ ಅತ್ಯಂತ ಸರಳವಾಗಿ, ಎಷ್ಟು ಸರಳವಾಗಿ ಅಂದ್ರೆ ಈ ತರ ಒಂದು ಆಹ್ವಾನ ಪತ್ರಿಕೆಯನ್ನು ಕೂಡ ಮಾಡಿರಲಿಲ್ಲ. ಅವರು ಅವರ ಹಿತೈಷಿಗಳಿಗೆ ಒಂದು ಪತ್ರ ಬರೀತಾರೆ. ಹಿಂಗೆ ರಂಗಪ್ಪನವರ ಮಗಳು ರಾಜೇಶ್ವರಿ ಮತ್ತು ನನ್ನ ಮಗ ತೇಜಸ್ವಿ ಅವರ ಒಂದು ಸರಳ ಮದುವೆ ನಮ್ಮ ತೋಟ ಚಿತ್ರಕೂಟದಲ್ಲಿ, ಚಿಕ್ಕಮಗಳೂರು ಗೋಣಿಗುಂಡಿನ ಚಿತ್ರಕೂಟದಲ್ಲಿ ನಾವು ಮಗನ ಮದುವೆ ಮಾಡಿದ್ದೀವಿ. ತಾವು ಬಿಡುವಿದ್ದಾಗ ಬಂದು ಆ ವಧುವರನ್ನ ಆಶೀರ್ವಾದ ಮಾಡಬೇಕು, ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ 59 ವರ್ಷಗಳ 27ನೇ ತಾರೀಕು ಅವರ ಉದ್ದೇಶ ಮಾತ್ರ ಇಷ್ಟ ಇತ್ತು. ಮೂಢನಂಬಿಕೆ, ಕಂದಾಚಾರಗಳಿಗೆ ಬಲಿಯಾಗಿ ಆಡಂಬರದ ಮದುವೆಗಳಿಗೆ ಒಳಪಟ್ಟು ಅತಿ ಹೆಚ್ಚು ಏನೋ ರೈತ ಸಮುದಾಯ ಹೆಚ್ಚು ಶ್ರಮ ಪಟ್ಟು ಕಡಿಮೆ ಸಂಪಾದನೆ ಮಾಡಿದ್ರು ಅಂತಹ ಕುಟುಂಬಗಳು ಆಡಂಬರದ ಮದುವೆಗಳಿಂದ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ನಿರಂತರವಾಗಿ ಏನು ನಮ್ಮ ಮಗ, ನಮ್ಮ ಸೊಸೆ, ನಮ್ಮ ಮಗಳು ಅಳಿಯ ತುಂಬಾ ಚೆನ್ನಾಗಿ ಬದುಕಬೇಕು ಅಂತ ಕನಸು ಕಟ್ಕೊಂಡಿರ್ತಾರೋ ಅವರೇ ತಮ್ಮ ಮಕ್ಕಳ ಭವಿಷ್ಯವನ್ನ ಕಷ್ಟಕ್ಕೆ ದೂಡಬಾರ್ದು. ಅವ್ರು ಬಹಳ ಸರಳವಾಗಿರ್ಬೇಕು. ಅವರ ಮುಂದಿನ ಬದುಕಿಗೆ ಏನಾದ್ರೂ ಮಾಡಿ ನೀವು ಈ ರೀತಿ ಆಡಂಬರದ ಮದುವೆಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ಅವರು ಒಂದು ದೊಡ್ಡ ಕ್ರಾಂತಿಯನ್ನ ಮಾಡುವಂತ ಮಹಾಪುರುಷರು ಕುವೆಂಪು. ಅವ್ರೇನು ಬೇರೆಯವ್ರ ಮಕ್ಕಳಿಗೆ ಇರಲಿಲ್ಲ, ಸ್ವತಃ ಅವರ ಮಗನ ಮದುವೆಯನ್ನೇ ಕೂಡ ಮಾಡಿದಂತ ಮಹನೀಯರು, ಸದಾ ಸ್ಮರಣೀಯರು. ಇವತ್ತು ನಿಜವಾಗ್ಲೂ ಯಾಪ್ಚಂದ್ರ ಗ್ರಾಮದ ಈ ಎರಡೂ ಕುಟುಂಬವನ್ನು ನಾನು ಅಭಿನಂದಿಸ್ತೀನಿ. ಲಿಂಗಮ್ಮ ಮತ್ತು ಬೋರೇಗೌಡರ ಕುಟುಂಬ ಮತ್ತೆ ಕೃಷ್ಣ ಅವರು, ಅದೇ ರೀತಿ ನಮ್ಮ ಕುಚ್ಚೇಗೌಡರ ಕುಟುಂಬ, ಏನು ಶ್ರೀಮತಿ ಸುಧಾ ಗಾಂಧಿಗೌಡರ ಕುಟುಂಬ ಇವತ್ತು ತಮ್ಮ ಮಕ್ಕಳನ್ನ ಇಲ್ಲಿ ಈಶ್ವರನ ಈ ಒಂದು ಸನ್ನಿಧಿಯಲ್ಲಿ ಈಶ್ವರನನ್ನ ಅವರು ಒಪ್ಪಿದ್ರು. ಅವರು ಕುವೆಂಪು ಶಿವನನ್ನ ಅವನ ಜಲಗಾರ ಈಶ್ವರನ, ಯಾಕಂದ್ರೆ ಅವನು ಸ್ಮಶಾನವಾಸಿ, ಅವನು ಶೂದ್ರ ಪರಮಾದಂತ ಅವನು ದೈವ, ಬಹಳ ಶಕ್ತಿವಂತ ಅಂತ ಅವ್ರು ಹೇಳ್ತಿದ್ರು. ರವಿ ಬದಲವೇ ಸೂರ್ಯನ ಮುಖವೇ ಶಿವನ ಮನೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಈ ಸಭೆಯಲ್ಲಿ ಇವತ್ತೇನು ನೂತನ ದಂಪತಿಗೆ ಕಾಲಿಟ್ಟಿದ್ದಾರೋ ಹೇಮಂತ್ ಕುಮಾರ್ ಮತ್ತೆ ನಿಗಮ ಪ್ರಭಾವರು, ಅವರ ಮುಂದಿನ ವೈವಾಹಿಕ ಬದುಕು ಆನಂದಮಯವಾಗಿರಲಿ, ಆಹ್ಲಾದಕರವಾಗಿರಲಿ, ಎರಡೂ ಕುಟುಂಬಗಳ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಿ ಆ ಒಂದು ಸಂಬಂಧ ವೃದ್ಧಿಯಾಗಿ ಭವಿಷ್ಯದ ಬದುಕು ಹಸನಾಗಿ ಅಂತ ತಾವೆಲ್ಲ ಆಲೋಚಿಸಿಕೊಳ್ಳಿ. ಮಾತ್ರ ನೋಡಿ, ಅಕ್ಷತೆಗೆ ಅರ್ಥ ಆದಂತ ಒಂದು ಶಕ್ತಿ ಇದೆ. ಅರಿಶಿನ ಒಂದು ಚರ್ಮದ ಕಾಂತಿಯನ್ನ ಹೆಚ್ಚಿಸ್ತದೆ, ಔಷಧಿಗೆ ದೂರ ಇದೆ. ಹಾಗಾಗಿ ಆ ನವವಧುವಿಗೆ ಅರಿಶಿನ ಚಂದನ ಎಲ್ಲ ಹಚ್ಚುವ ಆ ಕಾರ್ಯಕ್ರಮ ವೈಜ್ಞಾನಿಕವಾಗಿ ಕೂಡ ಅದು ಬಹಳ ಒಂದು ಒಳ್ಳೆಯದು. ಅವ್ರು ಮಾತ್ರ ಹಾಕಿ ಅದ್ಭುತವಾಗಿ ಮನಸ್ಫೂರ್ತಿ ಆಲಿಸಿ ಈ ಒಂದು ನವ ವಧುವರರ ಬದುಕು ಆನಂದದಾಯವಾಗಲಿ ಅಂತ ಮತ್ತೊಮ್ಮೆ ಸಾನ್ನಿಧ್ಯ ದೈವ ಕಾಲಭೈರವೇಶ್ವರನಿಗೆ ಮನವಿ ಮಾಡ್ತಾ, ಎರಡೂ ಕುಟುಂಬಗಳ ಮನದೇವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ತಮ್ಮೆಲ್ಲರ ಆಶೀರ್ವಾದ ಈ ನವ ಜೋಡಿನಲ್ಲಿ ಅಂತ ಮನವಿ ಮಾಡ್ತಾ, ಈಗ ತಮ್ಮೆಲ್ಲರ ಅನುಮತಿಯನ್ನ ಕೋರ್ತಾ ಈ ಒಂದು ಮುಂದಿನ ಮಾಂಗಲ್ಯ ಕಾರ್ಯ ಸಲ್ಲಿಕೆ ಗಂಟಗಡಿ ಬಿಡಿ ಸಾಕು. ಇಲ್ಲೋಡಿ ಮೇಡಮ್, ಇಲ್ಲೋಡಿ ಮೇಡಮ್, ಇಲ್ಲೋಡಿ. ಕುವೆಂಪು ಹೇಳೋದಿಷ್ಟೇ, ಅರ್ಥವಾಗದ ಮದುವೆಗಳು ಸ್ವರ್ಗದಲ್ಲಿ ವಿಷಯವಾಗ್ತದೆ ಅಂತ ಹೇಳ್ತಾರೆ. ಸ್ವರ್ಗಕ್ಕೆ ಹೋಗಿ ಕೃಷ್ಣ ಅವರು ಸುಧಾ ಅವರು
ಯಾರಲ್ಲಿ ನಿಶ್ಚಯ ಮಾಡಿಕೊಂಡಿದ್ದರು ಇಲ್ಲಿ ಅವರ ಮನೆಯಲ್ಲಿ ನಿಶ್ಚಯವಾಗುತ್ತದೆ. ಅಷ್ಟು ದೂರಕ್ಕೆಲ್ಲ ಹೋಗಿ ಮದುವೆನ ನಿಶ್ಚಯ ಮಾಡ್ಕೊಳ್ತಕ್ಕಂಥದ್ದೇ ಒಂದು ದೊಡ್ಡ ಸಂಪ್ರದಾಯ, ದೊಡ್ಡ ಆಚರಣೆ. ನಿರ್ಮಲವಾದ ಪ್ರೀತಿ, ಸ್ನೇಹ, ವಿಶ್ವಾಸ, ಬಾಂಧವ್ಯದಿಂದ ಮುಂದಿನ ಏನು ದಂಪತಿಗಳ ಬದುಕು ಹಸನಾಗಿರ್ಬೇಕಂತಂದ್ರೆ ಪರಸ್ಪರ ಏನೇ ಒಂದು ದಾಂಪತ್ಯಕ್ಕೆ ಕಾಲಘಟ್ಟದಲ್ಲಿ ಏಮಂತ ನಿಗಮ ಅವರು ಪರಸ್ಪರ ಅನ್ಯೋನ್ಯವಾಗಿ ಒಬ್ಬರನ್ನೊಬ್ಬರನ್ನ ಅರಿತು ಬಾಳ್ವೆ ಮಾಡಿದ್ರೆ ಮಾತ್ರ ಆ ಒಂದು ಸಂಬಂಧಕ್ಕೆ ಆ ಒಂದು ಅರ್ಥ ಸಿಕ್ಕಿದೆ. ಆ ಒಂದು ಎರಡು ಕುಟುಂಬಗಳಲ್ಲಿ ಸಂತಸ ಮತ್ತೆ ಸಂಭ್ರಮ ಮೂಡಿಗೆ ಕಾರಣ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಕುವೆಂಪು ಅವ್ರನ್ನ ಸ್ಮರಣೆ ಮಾಡ್ತಾ ಹೇಮಂತ್ ಕುಮಾರ್ ಅವರು ನಿಗಮ ಅವರ ಪ್ರಭಾವಕ್ಕೆ ಅಂಗಡಿಗಳನ್ನು ಮಾಡಲಿಕ್ಕೆ ಎಲ್ಲರ ಅನುಮತಿಯನ್ನ ವಹಿಸ್ತಾ ಇದ್ದೀರಿ. ಅದಕ್ಕೂ ಮೊದಲು ಆ ಹಾಡನ್ನು ಪರಸ್ಪರ ಬದಲಾಯಿಸಬೇಕು. ಪುಷ್ಪಮಾಲೆಯನ್ನ ಪರಸ್ಪರ ನೋಡಿ, ಒಂದು ಹೂವಿನ ಹಾರ ಹಾಕ್ತೀವಿ ಅಂತಂದ್ರೆ ಅತ್ಯಂತ ಅದು ಗೌರವಯುತವಾದ ಮಾಡ್ತಿದ್ರೆ ಹಾಗಾಗಿ ನಾವಿಬ್ಬರು ಕೂಡ ಸಮಾನರು. ಪರಸ್ಪರ ಬದುಕಿದ್ದಕ್ಕೂ ಕೂಡ ಇದೇ ಗೌರವ ನಡವಳಿಕೆಗಳಿಂದ ನಡ್ಕೊಳ್ತೀವಿ ಅಂದ್ರೆ ಈ ಒಂದು ಪರಸ್ಪರ ಮಾಲಾರ್ಪಣೆಯ ಸಂದೇಶ ಆಗ್ತೀವಿ. ಗಂಡ ಹೆಂಡತಿಗೆ ಮಾಲಾರ್ಪಣೆ ಮಾಡೋದು, ಹೆಂಡತಿ ಗಂಡನಿಗೆ ಮಾಲಾರ್ಪಣೆ ಮಾಡ್ತಾರೆ ಅಂತಂದ್ರೆ ಅದು ತುಂಬಾ ಎತ್ತರದ ಸ್ಥಳದಲ್ಲಿ ಪರಸ್ಪರ ಒಬ್ಬರನ್ನ ಗೌರವಿಸ್ತೀವಿ ಅಂತ ಅರ್ಥ. ಅದು ಅವರ ಬದುಕುವುದಕ್ಕೂ ಕೂಡ ಹೀಗೆ ಇರಲಿ, ಅವರ ದಾಂಪತ್ಯ ಬದುಕು ಸಂತೋಷಮಯವಾಗಿ ಕೂಡಿರಲಿ. ಹಾಗೆ ಕೇಳ್ಕೊಡಿ ಸರ್, ನೋಡಿ ಹಾಗೆ ಸರ್, ಹಾಗೆ ಸರ್. ಈ ಒಂದು ಸಂಭ್ರಮದ ಕ್ಷಣಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ರಿ. ದಯಮಾಡಿ ಮಾಂಗಲ್ಯ ಅವರು ಕಟ್ಟಿದ ನಂತರ ಇಲ್ಲೇ ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಇಂತಹ ಸರಳ ವಿವಾಹಗಳು ಹೆಚ್ಚಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಜರುಗಬೇಕು, ಅದೇ ಕುವೆಂಪು ಅವರ ಆಶಯವಾಗಿತ್ತು. ಅವರ ಮುಂದಿನ ಬದುಕಿಗೆ ದಾರಿದೀಪವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಆಶೀರ್ವಾದ ಮತ್ತು ಎಲ್ಲ ಕುಟುಂಬಗಳ ಹಿರಿಯರು ಕೂಡ ಶುಭವಾಗಿ ಸರಳ ಸಾಹಿತ್ಯ ದೈವ ಪರಮೇಶ್ವರ ಆಶೀರ್ವಾದ ಇರುವವರಿಗೆ ಕೂಡ ಹೀಗೆ ಅಂತ ಆಶಿಸ್ತಾ ಎಲ್ಲರನ್ನ ಮತ್ತೊಮ್ಮೆ ಅವರೆಲ್ಲ ಅನುಮತಿಯನ್ನು ವಹಿಸ್ತಾ ಅವ್ರು ಮಾರ್ಗದರ್ಶನ ಮಾಡ್ತಾರೆ. ಚಪ್ಪಾಳೆ ತಟ್ಟಿ ಆಶೀರ್ವದಿಸಿ ಅಕ್ಷತೆಯನ್ನು ಇಲ್ಲೇ ಬಂದು ಹಾಕಿ ಅಂತ ತಮಗೆ ಮನವಿ ಮಾಡಿದ್ರಿ. ನಮಸ್ಕಾರ. ಮೇಡಮ್ ಆಪೋಸಿಟ್ ಇಟ್ಕೊಳ್ಳಿ. ಸಾರಿ ಗಂಡಿಗೆ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡು. ಆ ಗಂಧ ಕಡಿ ಕೊಡಮ್ಮ. ಸರ್ ಹಾಗೆ ಈ ಕಡೆ ನೋಡಿ.